ನುಡಿಗಳನ್ನು ಹಂಚಿಕೊಳ್ಳಬೇಕಾಗಿ ಪ್ರೊಫೆಸರ್ SR ಕೇಶವ್ ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ. ಅರ್ಥಶಾಸ್ತ್ರ ವಿಭಾಗ, ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು. ಚಪ್ಪಾಳೆಗಳ ಮೂಲಕ ಸ್ವಾಗತಿಸಿ ಬಂಧುಗಳೇ ಪ್ರೊಫೆಸರ್ SR ಕೇಶವ್. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರುವಂತಹ ಸರ್ ಗಿರಿನಾಥ್ ಸರ್ ಅವರೇ, NA ಹರೀಶ್ ಸರ್ ಅವರೇ, ಹಾಗೂ ವೇದಿಕೆಗಿರುವಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗ ಇರುವಂತಹ ನಿಜಕ್ಕೂ ಖುಷಿಯಾಗುತ್ತೆ. ನೀವು ಕೇಳ್ತಾ ಇರ್ತೀರಾ ಇದನ್ನ, ಮಾರ್ಕೆಟ್ ಫೇಲ್ ಆದ್ರೆ ಗವರ್ಮೆಂಟ್ ಇಂಟರ್ವ್ಯೂನ್ ಆಗ್ಬೋದು, ಮಾರುಕಟ್ಟೆ ವಿಫಲ ಆದ್ರೆ ಸರ್ಕಾರ ಇಂಟರ್ವ್ಯೂನ್ ಆಗ್ಬೋದು. ಒಂದ್ ವೇಳೆ ಸರ್ಕಾರ ಫೇಲ್ ಆದ್ರೆ ಜನ ಎಲ್ಲಿ ಹೋಗ್ಬೇಕು ಅನ್ನೋ. ಸೊ ಸರ್ಕಾರಗಳು ಯಾವತ್ತು, ಸರ್ಕಾರಿ ಇನ್ಸ್ಟಿಟ್ಯೂಷನ್ಸ್ ಯಾವತ್ತು ಫೇಲ್ ಆಗಬಾರ್ದು. ನನಗೆ ಹಿಂದೆ ಅಹಲುವಾಲಿ ಅವರು ಬೆಂಗಳೂರಿಗೆ ಬಂದಾಗ ಒಂದು ಭಾಷಣ ಮಾಡ್ತಾ ಅವರೊಂದು ಇದನ್ನ ಹೇಳಿದಾಗ ಜೋರಾಗಿ ಎಲ್ಲರೂ ಚಪ್ಪಾಳೆ ತಟ್ಟಿದ್ರು. ಆ ಕಥೆನ ನಿಮ್ಗೆ ಹೇಳ್ತಿಲ್ಲ. ಅಹಲುವಾಲಿ ಅವರು ಹೇಳ್ತಾ ಇದ್ರು, ನಾನು ಕೆಲಸಕ್ಕೆ ಪ್ಲಾನಿಂಗ್ ಕಮಿಷನ್ಗೆ ಅವರು ಡೆಪ್ಯೂಟಿ ಚೇರ್ಪರ್ಸನ್ ಆದಾಗ ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು. ಅದರಲ್ಲಿ ಒಂದು 4-5 ಜನ ಔಟ್ಸೋರ್ಸಿಂಗ್ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು. ಅವ್ರನ್ನ ನೋಡಿ ನನಗೆ 2 ವರ್ಷ ಆದ ನಂತರ ನನ್ಗೆ ಅನಿಸ್ತು, ಇಲ್ಲ ಇವರನ್ನ ನಾವು ಫುಲ್ ಟೈಮ್ ಮಾಡಬೇಕು, ಪರ್ಮನೆಂಟ್ ಮಾಡಿದ್ರೆ ಇನ್ನಷ್ಟು ಹೆಚ್ಚು ಪ್ರೊಡಕ್ಟಿವ್ ಆಗ್ತಾರೆ ಅಂತ ಹೇಳಿ ನಾನು ಶಿಫಾರಸ್ ಮಾಡಿ ಅವರನ್ನ ಪರ್ಮನೆಂಟ್ ಮಾಡಿಸ್ದೆ. ಅನಂತರ 4-5 ದಿನಗಳ ನಂತರ ನೋಡಿದ್ರೆ ಅವ್ರು ಲೇಟ್ ಆಗಿ ಬರೋದು ಇದನ್ನೆಲ್ಲ ಗಮನಿಸಿದೆ. ಅನಂತರ ನಾನು ಅವರನ್ನ ಕೇಳಿದ್ರೆ, ಯಾಕಪ್ಪ ಹಿಂಗ್ ಮಾಡ್ತಿದ್ರಿ, ಇಷ್ಟೆಲ್ಲ ಸರಿಗಿದ್ರಲ್ಲ ನೀವು ಅಂತ ಕೇಳಿದ್ದಕ್ಕೆ, ಇಲ್ಲ ಸರ್ ನಾವೀಗ ಪರ್ಮನೆಂಟ್ ಆಗ್ಬಿಟ್ಟಿದ್ದೀವಿ, ಹಂಗಾಗಿ ನಾವು ಮಾಡ್ಬೇಕಾಗಿಲ್ಲ ಅನ್ನೋಂಥ ಮಾತನ್ನು ಹೇಳಿದ್ರು. ಆಗ ವೇದಿಕೆಯಲ್ಲಿ ಸಭೆಯಲ್ಲಿದ್ದಂತ ಎಲ್ಲರೂ ಚಪ್ಪಾಳೆ ಹೊಡೆದ್ರು. ಆದ್ರೆ ವಾಸ್ತವಿಕವಾಗಿ ಅದು ನಿಜ ಅಲ್ಲ. ಯಾರೋ ಕೆಲವರು ಮಾಡುವಂತ ಇದು ಯಾವಾಗಲೂ ಕೆಟ್ಟದ ಹೆಂಗಿರುತ್ತೆ ಅಂದ್ರೆ, ನಾವು ಕೆಲಸ ಮಾಡಲ್ಲ ಅಂತ ಒಂದಿಬ್ಬರು ಇದ್ರೆ ಅದನ್ನ ಇಡೀ ಸಂಸ್ಥೆಗೆ ಬ್ರ್ಯಾಂಡ್ ಮಾಡುವಂತ ಕೆಲಸ ಆಗ್ತಾ ಇರುತ್ತೆ. ಇದು ಯೂನಿವರ್ಸಿಟಿಗೂ ನಿಜ, ಬಿಡಿಗೂ ನಿಜ, ಯಾವುದೇ ಸರ್ಕಾರಿ ಸಂಸ್ಥೆ ಆದ್ರೂ ನಿಜ. ಒಂದ್ ಸಂಸ್ಥೆ ಯಶಸ್ವಿಯಾಗಿ ನಡೀತಿದೆ ಅಂತಂದ್ರೆ ಅದರಲ್ಲಿ ನ್ಯೂನ್ಯತೆಗಳಿರುತ್ತೆ, ಆದ್ರೆ ಅದರಲ್ಲಿ ಸಾಕಷ್ಟು ಜನರ ಪರಿಶ್ರಮ ಇರುತ್ತೆ. ಆದ್ರೆ ಯಾರು ಮಾಡಲ್ಲ ಕೆಲಸ ಅವರನ್ನ ಪ್ರೊಜೆಕ್ಟ್ ಮಾಡುವಂತ ನೆಗೆಟಿವ್ ಕ್ಯಾರೆಕ್ಟರ್ಸ್ ನಾವು ಜಾಸ್ತಿ ಹೇಳೋದ್ರಿಂದ ಆ ಸಂಸ್ಥೆಗೆ ಕೆಟ್ಟ ಹೆಸರು ಬರ್ತಾ ಇರುತ್ತೆ. ಈಗ ನೀವು ಗಮನಿಸಿದ್ರೆ ಯಾವುದೇ ವಿಚಾರದಲ್ಲಿ ಇದು ಸತ್ಯ ಆಗಿರುತ್ತೆ. ಸರ್ ಒಂದು ಮಾತು ಹೇಳ್ತಾ ಇದ್ರು, ಇವಾಗ ಮಾತಾಡುವಾಗ ಗಿರಿನಾಥ್ ಸರ್ ಹೇಳ್ತಿದ್ರು, ನಿಮ್ಗೆ ಮಣಿವಣ್ಣನ್ ಸರ್ ಅವರು ಹೇಳುವಾಗ ಅದನ್ನ ಹೇಳ್ತಾ ಇದ್ರು, ಏನ್ ಗೊತ್ತಿದೆ ಏನ್ ಗೊತ್ತಿಲ್ಲ ಅನ್ನೋಂಥದ್ದು ಮೊದಲು ಗೊತ್ತಿರಬೇಕು. ಏನ್ ಪ್ರಾಬ್ಲಮ್ ಇದೆ, ವಾಟ್ ಐ ನೋ ದಟ್ ವಾಟ್ ಐ ಡೋಂಟ್ ನೋ, ವಾಟ್ ಐ ನೋ ದಟ್ ಐ ನೋ ದಟ್ ಐ ಡೋಂಟ್ ನೋ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸಮಸ್ಯೆ ಇದೆ ಅನ್ನುವಂಥದ್ದನ್ನ ಗುರುತಿಸುವ ಪ್ರಕ್ರಿಯೆಯಲ್ಲಿ ಇದು ಸಮಸ್ಯೆ ಇದೆ, ಇದಕ್ಕೆ ಪರಿಹಾರನೂ ಇದೆ ಅನ್ನುವಂಥದ್ದನ್ನ ಮಾಡುವಂಥದ್ರಲ್ಲಿ ಈ ವರ್ಕ್ಶಾಪ್ ಬಹುಶಃ ಸಕ್ಸಸ್ಫುಲ್ ಆಗಿದೆ ಅಂತ ನಾನಾದ್ರೂ ಭಾವಿಸ್ತೇನೆ. ಬಿಕಾಸ್ ಆಗ್ಲೇ ಬಂದಂತ ಹೇಳಿದಂಥವ್ರು ಮತ್ತೆ ಯೂಶಲಿ ಇಷ್ಟೊತ್ತಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಬೆಳಿಗ್ಗೆಯಿಂದ ಕೂತಿದ್ರು, ಅದರಲ್ಲೂ 6 ದಿನ ನೀವು 10 to 5 ಸಕ್ಸಸ್ಫುಲ್ ಆಗಿ ಕೂತಿದ್ರೆ ಅನೇಕರು ನಿದ್ದೆ ಮಾಡಬೇಕಾದಂತ ಕಾರ್ಯಗಳಿರ್ತದೆ. ಅದು ಮಾಡಿಲ್ಲ ಅಂದ್ರೆ ಸಕ್ಸಸ್ಫುಲ್ ಆಗಿದೆ ಅಂತ ಇದ್ರ ಅರ್ಥ. ಆಮೇಲೆ ಇನ್ನೂ ಒಂದು ವಿಚಾರ ಏನು ಅಂತಂದ್ರೆ, ಯಾವುದೇ ಒಂದು ಸರ್ಕಾರಿ ಸಂಸ್ಥೆನ ನೀವು ಗಮನಿಸಿದ್ರೆ ಅದಕ್ಕೆ ಫೇಲ್ಯೂರ್ ಆಗ್ಬೇಕು ಅಂದ್ರೆ ಅದಕ್ಕೆ ನಾವೇ ಕಾರಣ ಆಗಿರ್ತೀವಿ, ಸಕ್ಸಸ್ ಆಗಬೇಕು ನಾವೇ ಕಾರಣ ಆಗಿರ್ತೀವಿ. ನಾನು ನಿಮಗೆ BSNL ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ಕಾಲದಲ್ಲಿ ನಾವು ಕ್ಯೂ ನಿಂತು BSNL ಸಿಮ್ ಕಾರ್ಡ್ನೆಲ್ಲ ತಗೊಳ್ತಾ ಇದ್ದಂತ ಕಾಲ ಇತ್ತು. ಇವತ್ತು ಏನಾಗಿದೆ ಅಂತ ಅದಕ್ಕೆ ನಾವು ಇಲ್ಲ ಆದ ಕಾರಣ ಅವ್ರು ನಮ್ಗೆ, ನಾನು ಕೇಳ್ತಾ ಅವ್ರ ಹತ್ರ ಮಾತಾಡುವಾಗ ಟೆಲಿಮೇನ್ ಜೊತೆ ವರ್ಕ್ ಮಾಡುವಾಗ ನಾನು ಮಾತಾಡುವಾಗ ಅವ್ರು ಹೇಳ್ತಾ ಇದ್ರು, ಇಲ್ಲ ನಮ್ಗೆ ಅದು ಕಳಿಸ್ತಾ ಇರ್ಲಿಲ್ಲ, ಸರ್ಕಾರದಿಂದ ಇದು ಬರ್ತಿರ್ಲಿಲ್ಲ ಅಂತ. ಅದೆಲ್ಲ ಮೀರಿ ನಾವೆಷ್ಟು ಸರ್ವಿಸ್ ಮಾಡಿದ್ವಿ ಜನಕ್ಕೆ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಇದಿರ್ಲಿಲ್ಲ ಅದಿರ್ಲಿಲ್ಲ ಅಂತ ಕಂಪ್ಲೇಂಟ್ಸ್ ಬಿ ಡೆಲಿವರ್. ನಾನು ಆ ಸ್ಥಾನದಲ್ಲಿ ಇದ್ದು, ನಾನೊಬ್ಬ ಟೀಚರ್ ಆಗಿ ನಾನೇ ನನ್ನ ಕೆಲಸಗಳನ್ನ ಮಾಡಿದ್ದೀನಿ ಅಂತ ನಮ್ಮನ್ನ ನಾವು ಪ್ರತಿ ಸಾರಿ ಕೇಳ್ಕೊಂಡಾಗ ಆಗ ಖಂಡಿತವಾಗಿಯೂ ನಾವು ಸರ್ವಿಸ್ ನ ಮಾಡಬಹುದು ಸಮಾಜಕ್ಕೆ ಅನ್ನುವಂಥದ್ದನ್ನ ನಾನು ಸ್ಪಷ್ಟವಾಗಿ ಹೇಳ್ಬೋದು. ಯಾಕಂದ್ರೆ ಒಂದು ನನಗೆ ನೆನಪಿದೆ, ನಾನು BDAಗೆ ನನ್ನ ಫಾದರ್ ಜಸ್ಟ್ ಎಕ್ಸ್ಪೈರ್ ಆಗಿದ್ರು, ನಾನು ಸ್ವಲ್ಪ ಇಶ್ಯೂಸ್ ಇತ್ತು BDA ಹತ್ರ, ರಿಜಿಸ್ಟರ್ 35 years ಬ್ಯಾಕ್. ನಾನು ಒಂದು 10 ಸಾರಿ ಬಂದು ಹೋಗ್ತಾ ಇದ್ದೆ. ಐ ಡಿಂಟ್ ನೋ ಹೂಮ್ ಟು ಅಪ್ರೋಚ್. ಅದು ಬರ್ತಿದ್ದೆ, ಅವ್ರ ಹತ್ರ ಕೇಳ್ತಿದ್ದೆ ಹೋಗ್ತಿದ್ದೆ. ದೆನ್ ಫೈನಲಿ ಯಾರೋ ಒಬ್ರು ಅಧಿಕಾರಿ ನನ್ನ ಬಗ್ಗೆ ದಿನ ಬರ್ತಿದ್ದೆ, ನಾನು ಹೆಚ್ಚು ಕಮ್ಮಿ ಏನು ಅಂತ ಕರೆದು ನಾನು ಮಾತಾಡಿದೆ. ನಾನು ಅವ್ರು ಕೇಳಿದೆ. ಅನಂತರ ಅದು ವಿತಿನ್ 15 days ನನಗೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಕೊಟ್ಟಿದ್ರು ಅವರು. ಸೊ ಆ ತರದ ಅಧಿಕಾರಿಗಳಿಗೆ ಇವತ್ತು ನಾವು ನಮಿಸ್ಬೇಕು. ಸೊ ಅಂತವರು ಕೂಡ BDAಯಲ್ಲಿ ಆಗಿದ್ದು ಇದ್ದಾರೆ, ಈಗಲೂ ಇರ್ತಾರೆ ಅಂತ ನಾನು ಭಾವಿಸ್ತೇನೆ. ಸೊ ಹಂಗಾಗಿ ಒಂದು ಕಾರ್ಯ ಏನು ಅಂತಂದ್ರೆ, ಯಾವಾಗ ಸಿಟಿಸನ್ಸ್ಗೆ, ಜನರಿಗೆ ನಾವು ಸೇವೆಯನ್ನ ಮಾಡ್ತೀವಿ, ಆಗ ಅದು ದೀರ್ಘವಾಗಿ ಇನ್ಸ್ಟಿಟ್ಯೂಷನ್ಸ್ ಅನ್ನು ಕಟ್ಟುವಂತ ಕೆಲಸ ಆಗುತ್ತೆ.
ನಾವು ಯಾವಾಗ ವಿಫಲ ಆಗ್ತೀವಿ ಆಗ ಇನ್ಸ್ಟಿಟ್ಯೂಷನ್ಸ್ ನಾವು ವಿಫಲಗೊಳಿಸ್ತಾ ಹೋಗ್ತೀವಿ. ನಮ್ಮ ಒಬ್ಬರಿಂದ ಇಡೀ ಇನ್ಸ್ಟಿಟ್ಯೂಷನ್ಗೆ ಕೆಟ್ಟ ಹೆಸರು ಬರ್ತಾ ಇರುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಮನವರಿಕೆ ಮಾಡ್ಕೋಬೇಕಾಗುತ್ತೆ. ಈಗ ನಿಮಗೆ ಗ್ರೇಟರ್ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಕೂಡ ಬರ್ತಾ ಇದೆ. ಅಂತ ಸನ್ನಿವೇಶದಲ್ಲಿ ಯಾವ ರೀತಿಯಲ್ಲಿ ನಾವು ಪ್ಲಾನ್ಡ್ ಆಗಿ ಒಂದು ಅರ್ಬನ್ ಡೆವಲಪ್ಮೆಂಟ್ ಅನ್ನ ಮಾಡಬೇಕು ಅನ್ನೋದನ್ನೆಲ್ಲ ತಿಳ್ಕೊಂಡಿರ್ತೀರಿ. ಏನೇನು ಸಮಸ್ಯೆ ಇದೆ ಅದನ್ನು ಮೇಡಮ್ ಎಲ್ಲ ಹೇಳ್ಕೊಟ್ಟಿರ್ತಾರೆ ನಿಮ್ಗೆ. ಅದನ್ನ ನಿಮ್ಮಲ್ಲಿಂದಲೇ ತರಿಸಿದೀವಿ ಅಂತ ಹೇಳುವಾಗ ನನಗೆ ಇನ್ನಷ್ಟು ಖುಷಿ ಆಗ್ತಾ ಇತ್ತು. ಇದರಲ್ಲಿ ಪ್ರತಿಯೊಬ್ಬರದ್ದು ಎಕನಾಮಿಕ್ ಕಾಸ್ಟ್ ಕೂಡ ದಯವಿಟ್ಟು ಅನಲೈಸ್ ಮಾಡಿ. ಈಗ ಒಬ್ಬ ವ್ಯಕ್ತಿ ಎಷ್ಟು ಸರಿ ಬಂದ್ರೆ, ನಾನು ನೋಡಿದೆ 24x7 ಇದೆ, ಇವಾಗ ಟ್ರ್ಯಾಕಿಂಗ್ ಸಿಸ್ಟಮ್ ಇದೆ. ಲೋಕೇಶ್ ಸರ್ ನಾನು ಕಳಿಸ್ಕೊಟ್ಟಿದ್ರು ಈಗ ಏನೇನು ರಿಫಾರ್ಮ್ಸ್ ತಂದಿದ್ದೀವಿ ಅಂತ. ಸೊ ಹಂಗಾದಾಗ ಏನಾಗುತ್ತೆ, ಈ ಮಲ್ಟಿಪಲ್ ವಿಸಿಟ್ಸ್ ಇರ್ಬೋದು, ಇಲ್ಲ ಎಷ್ಟು ನಾನು ಇಲ್ಲಿ ಭೇಟಿ ಕೊಡುವಾಗ ನನಗಾಗಿರುವಂತ ಲಾಸ್, ಟ್ರಾವೆಲ್ ಎಕ್ಸ್ಪೆನ್ಸಸ್ ಇರ್ಬೋದು, ಇಲ್ಲ ಅಂತಂದ್ರೆ ಇಂಟರ್ಮೀಡಿಯರೀಸ್ ಇಂದ ಆಗಿರುವಂತದ್ದು ಇರ್ಬೋದು, ಇಲ್ಲ ಸೈಕಲಾಜಿಕಲ್ ಸ್ಟ್ರೆಸ್ ಇಂದ ಆಗುವಂಥದ್ದು ಇರ್ಬೋದು, ಇವೆಲ್ಲವೂ ಬಗೆಹರಿಯುವಂತಹ ಸನ್ನಿವೇಶ ನಿರ್ವಹಣೆ ಆಗುತ್ತೆ ಒಂದ್ ವೇಳೆ ನಾವು ಅದನ್ನ ಕರೆಕ್ಟ್ ಆಗಿ ಸಾಲ್ವ್ ಮಾಡೋದಿರುವಂಥದ್ದು. ಆಮೇಲೆ ಪ್ರತಿ ಇಶ್ಯೂನ ಈಗ ಕರ್ನಾಟಕದ ಆರ್ಥಿಕತೆ ಕೂಡ 2030 ವೇಳೆಗೆ $1 ಟ್ರಿಲಿಯನ್ ಆರ್ಥಿಕತೆ ಮಾಡಬೇಕು ಅಂತ ಹೊರಟಿದ್ದಾರೆ. ಬಹುಶಃ ಬೆಂಗಳೂರಿನ ಕಾಂಟ್ರಿಬ್ಯೂಷನ್ 35% ಆಫ್ ಇನ್ಕಮ್ ಬರ್ತಾ ಇರುವಾಗ ದೆನ್ ಪ್ರಾಬಲಿ BDAದು ಮೇಜರ್ ರೋಲ್ ಇರುತ್ತೆ. ಹಾಗಾಗಿ ಜನಕ್ಕೆ ನೀವು ಯಾವ ರೀತಿಯಲ್ಲಿ ಸರ್ವಿಸಸ್ ನ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ, ಎಷ್ಟು ಅಕೌಂಟಬಲ್ ಆಗಿ ಮಾಡ್ತೀವಿ ಅನ್ನೋದ್ರ ಮೇಲೆ ಅವೆಲ್ಲವೂ ಅವಲಂಬಿತ ಆಗಿದೆ ಅನ್ನುವಂಥದ್ದು. ಆಮೇಲೆ ನಾನು ಆಕ್ಚುಲಿ ಪ್ರಿಪೇರ್ಡ್ ಆಗಿ ಬಂದಿದ್ದೆ, ಬಟ್ ದಿಸ್ ಇಸ್ ನಾಟ್ ದಿ ಟೈಮ್ ಟು ಡೆಲಿವರ್ ದಿ ಎಂಟೈರ್ ಲೆಕ್ಚರ್ ಆಲ್ಸೋ. ಈ 7 ಸ್ಟೆಪ್ ಸೊಲ್ಯೂಷನ್ ಅಂತ ನೀವು ಮಾಡ್ಕೊಂಡಿದ್ದೀವಿ. ಅಗೇನ್ ಅಲ್ಟಿಮೇಟ್ಲಿ ಇಟ್ ಡಿಪೆಂಡ್ಸ್ ಆನ್ ಯು. ಅದನ್ನ ಕರೆಕ್ಟ್ ಆಗಿ ಮಾಡಿ ಆ ಮೆಕ್ಯಾನಿಸಮ್ ನ ರೀಚ್ ಮಾಡುವಂಥದ್ದು. ನಾನು 24x7 ಇದೆ, ಟ್ರ್ಯಾಕಿಂಗ್ ಸಿಸ್ಟಮ್ ಇದೆ, ಎಲ್ಲವೂ ಸರಿ. ಬಟ್ ಫೈನಲಿ ಎಂಡ್ ರಿಸಲ್ಟ್ ಏನು, ನಾವು ಕರೆಕ್ಟ್ ಆಗಿ ನಿರ್ವಹಿಸಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಜನ ಕೂಡ ಅದರಲ್ಲಿ ನಮ್ಮನ್ನ ಹಾರೈಸ್ತಾರೆ ಅನ್ನುವಂಥದ್ರ ಜೊತೆಗೆ ಇದು ಒಂದು ಕ್ಯಾಪಿಟಲ್ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋದು ಒಂದು ನೀವು ಗಮನಿಸಿದ್ರೆ, ಪ್ರತಿಯೊಂದು ಸರ್ವಿಸ್ ಕೆನ್ ಬಿಕಮ್ ಎ ಕ್ಯಾಪಿಟಲ್ ಫಾರ್ ದಿ ಕಂಟ್ರಿ. ಆ ಕ್ಯಾಪಿಟಲ್ ಆಗುವಾಗ ಎನಿ ಗ್ರೀವಿಯನ್ಸ್ ಆಲ್ಟ್ ಎ ಕ್ಯಾಪಿಟಲ್ ಫಾರ್ ಮೀ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಬಿಕಾಸ್ ಅದರಲ್ಲಿ ಡಿಸ್ಟ್ರಿಬ್ಯೂಷನಲ್ ಇಂಪ್ಯಾಕ್ಟ್ ಇರುತ್ತೆ. ಆ ಡಿಸ್ಟ್ರಿಬ್ಯೂಷನಲ್ ಇಂಪ್ಯಾಕ್ಟ್ ಇರೋದ್ರಿಂದ ಅದನ್ನ ನಾವು ಬಂಡವಾಳವಾಗಿ ನೆಕ್ಸ್ಟ್ ಸರ್ಕಾರಿ ಯೋಜನೆಯಲ್ಲಿ ಬಳಸಬಹುದು ಅಂತ. ನೀವು ಅನೇಕ ದೇಶಗಳ ಎಕ್ಸಾಂಪಲ್ಸ್ ಬಹುಶಃ ಗಮನಿಸಿರ್ತೀವಿ ಅಂತ ಕಾಣುತ್ತೆ. ನಾವು ಒಂದ್ಸರಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ, ಈಗ ಫಿನ್ಲ್ಯಾಂಡ್ ಅಂತ ದೇಶದಲ್ಲಿ ಮತ್ತೆ ನಾನು ಯಾವುದೇ ಡಿಪಾರ್ಟ್ಮೆಂಟ್ ಹೋದ್ರು ಅದನ್ನ ಕೇಳ್ತಿಲ್ಲ. ಸೊ ಒನ್ಸ್ ಓನ್ಲಿ ಪ್ರಿನ್ಸಿಪಲ್ ಅಂತ ಅವ್ರು ಫಾಲೋ ಮಾಡ್ತಾರೆ. ಬಹುಶಃ ನಿಮ್ಮ ಹತ್ರನೂ ಒಂದ್ಸರಿ ಸಬ್ಮಿಟ್ ಮಾಡಿದ್ರೆ ಆ ಥರದೊಂದು ಯೋಚನೆ ಮಾಡಬಹುದು ಅಂತ ನನಗೆ ಅನ್ಸುತ್ತೆ. ಹಾಗೆ ನೋ ರಾಂಗ್ ಡೋರ್ ಪಾಲಿಸಿ ಇದೆ, ಅದು ಆ ಸೆಕ್ಷನ್ಗೆ ಹೋಗಿದೆ, ಅದನ್ನ ನಾವು ಕೊಡಲ್ಲ, ಅವ್ರು ಮತ್ತೆ ವಾಪಸ್ ಬಂದು ಅವರೇ ಕೇಳೋವರೆಗೂ ಅಲ್ಲೇ ಇಡ್ಲಿ ಅನ್ನುವಂಥದ್ದು ಆಗಬಾರ್ದು. ಅವ್ರು ತಪ್ಪಾಗಿ ಕೊಟ್ಟಿದ್ರೂ ನಾವು ಅದನ್ನ ಸರಿಯಾದಂತ ಸೆಕ್ಷನ್ಗೆ ಕಳಿಸುವಂತ ಕೆಲಸವನ್ನು ಮಾಡಬಹುದು ಅಂತ ಅನ್ಸುತ್ತೆ. ಇನ್ನು ಒಂದು ಎಕನಾಮಿಕ್ ಕ್ಯಾಪಿಟಲ್ ಆಗಿ ಅದು ಫಾರ್ಮ್ ಆಗುತ್ತೆ. ಇದರಿಂದ ಇಡೀ ಆರ್ಥಿಕತೆ ಕೂಡ ಒಳ್ಳೇದಾಗತ್ತೆ ಅಂತ ಹೇಳ್ತಾ ನಾನು ಇನ್ನೊಂದು ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಈ ಲಿಟ್ರಸಲ್ ಜೊತೆಗೆ ರಿಫಾರ್ಮ್ ಆಗ್ಬೇಕು. ಈ ತರ ಪದೇ ಇದೊಂಥರ ಮೋಟಿವೇಶನ್ ಯಾವಾಗ್ಲೂ ಪ್ರತಿ ಸರಿ ಆಗ್ಬೇಕು ಅಂತೀವಲ್ಲ, ಆ ತರ ಟ್ರೈನಿಂಗ್ ಕೂಡ ಪ್ರತಿ ಸರಿ ಆಗ್ತಾ ಇರಬೇಕು. ಯಾಕೆಂತಂದ್ರೆ ಒಂದು ಹೊಸದು ಡೆವಲಪ್ಮೆಂಟ್ಸ್ ಆಗ್ತಾ ಇರುತ್ತೆ. ನಾನು ನಂದೇ ರೊಟೀನಲ್ಲಿ ಹೋಗ್ತಾ ಇರ್ತೀನಿ, ಇಲ್ಲ ಇದಾಗಿದೆ, ಇದನ್ನ ನೋಡಬೇಕಾಗಿತ್ತು ನಾನು ಅನ್ನೋಂಥದ್ದು ಟೈಮ್ ಇರಲ್ಲ. ಬಹುಶಃ ಇದನ್ನ ಈ ತರ ಮಾಡ್ಬೋದು, ಎಫೆಕ್ಟಿವ್ ಆಗಿ ಸಾಲ್ವ್ ಆಗತ್ತೆ ಅಂತ ನಿಮ್ಗೆ ಅನ್ಸೋರ್ತದೆ. ಇವಾಗ ಅಂದ್ರೆ ಒಂದು ನಿಮ್ಮಲ್ಲಿ ಮ್ಯೂಚುವಲ್ ಶೇರ್ ಮಾಡಿದಾಗ, ಇಲ್ಲ ಅಂತಂದ್ರೆ ಈ ತರದೊಂದು ಇನ್ಸ್ಟಿಟ್ಯೂಷನ್ ಅವರು ಬಂದು ನಿಮ್ಗೆ ಗೈಡ್ ಮಾಡಿದಾಗ ಇಟ್ ವಿಲ್ ಬಿ ಮಚ್ ಮೋರ್ ಬೆನಿಫಿಷಿಯಲ್ ಅಂತ ನನಗೆ ಅನಿಸುತ್ತೆ. ಸೊ ಹಾಗಾಗಿ ಇವಾಗ ನಿಮ್ಗೆ ಒಂದು ಮಟ್ಟಕ್ಕೆ ಇದನ್ನ ನೀವು ಯಾವುದೇ ಒಂದು ಭಗವದ್ಗೀತೆಯಿಂದ ಹಿಡಿದು ಯಾವುದೇ ಸ್ಪಿರಿಚುವಲ್ ಟೆಕ್ಸ್ಟ್ ನೋಡಿ, ಕುರಾನ್ ನೋಡಿ, ಎಲ್ಲರೂ ಹೇಳುವಂಥದ್ದು ಸರ್ವಿಸ್ ಮಾಡುವಂಥದ್ದನ್ನ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು ಅನ್ನೋಂಥದ್ದು. ನಾನು ನನ್ನ ಕರ್ತವ್ಯ ಏನು, ನಾನೊಬ್ಬ ಅಧಿಕಾರಿ ಆಗಿದ್ದೀನಿ ಇಲ್ಲಿ, ಅದನ್ನು ನನ್ನ ಕರ್ತವ್ಯ ಏನು ಅನ್ನುವಂಥದ್ದನ್ನ ಮಾಡ್ಕೊಂಡು ಹೋದ್ರೆ ಖಂಡಿತ ಅಭಿವೃದ್ಧಿ ಸಾಧ್ಯ ಆಗುತ್ತೆ. ಸೊ ಇಂಥದೊಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಅಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ, ಆದ್ರೆ ಈಗ ಬರೀ ಡೆವಲಪ್ಮೆಂಟ್ ಅಥಾರಿಟಿ ಆಗಿದೆ, ಇದು ಡೆವಲಪ್ಮೆಂಟ್ ಪಾರ್ಟ್ನರ್ ಆಗಲಿ ಅನ್ನುವಂಥದ್ದು ನನ್ನ ಆಶಯ. ಆ ರೀತಿಯಲ್ಲಿ ನೀವು ನಡೀರಿ. ಮತ್ತೆ ನಾನು ಅಧಿಕಾರಿಗಳಿಗೆ ಕೇಳ್ಕೊಳ್ಳೋದೇನು ಅಂತಂದ್ರೆ, ಆ ಪ್ರತಿ ಮಂತ್ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಪ್ರತಿ ವೀಕ್ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರೆ, ಈ ಅವ್ರನ್ನ ನಾವು ಒಂದು ಇಲ್ಲಿ ಎಲೆಕ್ಟ್ರಾನಿಕ್ ಬೋರ್ಡ್ ಅಲ್ಲಿ ಅವ್ರ ಹೆಸರು ಹಾಕಿ, ಫೋಟೋ ಹಾಕಿ ಅವ್ರನ್ನ ಇನ್ಸೆಂಟಿವೈಸ್ ಮಾಡುವಂಥದ್ದು. ಬಿಕಾಸ್ ಸಂಬಳ ಬರೋದು ವರ್ಷಕ್ಕೊಂದ್ಸರಿ, ಇನ್ಕ್ರಿಮೆಂಟ್ ಬರೋದು ಇದ್ದೇ ಇರುತ್ತೆ.
ಪ್ರತಿ ವೀಕ್ ಪ್ರತಿ ಮಂತ್ ಅದರದೊಂದು ಐಡೆಂಟಿಫೈ ಮಾಡಿ ಪ್ರತಿಯೊಬ್ಬ ವರ್ಕರ್ ಅಲ್ಲಿ ಇರುವಂತಹ ಒಂದು ಒಳ್ಳೆ ಇದನ್ನ ಮಾಡುವಂಥದ್ದು, ಇಲ್ಲ ಅವರ ಬರ್ಡೇ ಕೂಡ ನಾವು ರೆಕಗ್ನೈಸ್ ಮಾಡಿ, ಇಲ್ಲ ಯು ಆರ್ ಆಲ್ಸೋ ಪಾರ್ಟ್ ಆಫ್ ದಿಸ್, ವಿ ರೆಕಗ್ನೈಸ್ ಯು ಅಂತ ಹೇಳುವಂಥದ್ದನ್ನು ಕೂಡ ಬಹುಶಃ ನಮ್ಮಲ್ಲಿ ಇರುವಂತಹ ಆಡಳಿತ ವರ್ಗ ಅದನ್ನ ಗಮನಿಸಬಹುದು ಅಂತ ನಾನು ಭಾವಿಸಿ ನನ್ನ ಕರೆದು ಎರಡು ಮಾತನ್ನ ಹೇಳಲಿಕ್ಕೆ ಅವಕಾಶ ಕೊಡೋದಕ್ಕೆ ಧನ್ಯವಾದಗಳನ್ನ ತಿಳಿಸ್ತೀನಿ.